ನೆಹರು ಬಗ್ಗೆ ಹೇಳ್ಬೇಕಂದ್ರೆ ಅವೆರಡು ಫೇಮಸ್ ಕಥೆಗಳು ಅವರು ಕಟ್ಟ ಘಟನೆ ನಾವು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ವಿ. ಮೇಡಮ್ ಹೇಳಿ ಮುಗಿಸ್ಬಿಟ್ರಿ. ಈಗ ಹೇಳೋಕ್ಕೇನಿಲ್ಲ, ಬಟ್ ಆದ್ರೆ ನಾರ್ಮಲ್ ಏನು ಹೇಳ್ಬೇಕಂದ್ರೆ ನೆಹರು ಅವರು ನಿಮಗೆಲ್ಲ ತಿಳಿದಿರೋ ಪ್ರಕಾರ ನವಂಬರ್ 14, 1889 ಅವ್ರ ಜನನಾಗಿದೆ. ಅದೇ ರೀತಿಯಿಂದ ಅವರ ಮದುವೆಯಾದ ವೈಫ್ ಹೆಸರು ಕಮಲಾದೇವಿ ಅಂತ, ಮತ್ತು ಅವ್ರ ತಂದೆ ತಾಯಿ ಮೋತಿಲಾಲ್ ನೆಹರು ಮತ್ತು ತಾಯಿ ಸೌರಭ್ ರಾಣಿ ಅಂತ. ಮತ್ತು ಅವ್ರದ್ದು ಎಜುಕೇಷನ್ ಡಿಗ್ರಿ ಎಲ್ಲಿ ಕಂಪ್ಲೀಟ್ ಆಗಿದೆ ಅಂದ್ರೆ ಲಂಡನ್ ಒಳಗೆ ಡಿಗ್ರಿ ಕಂಪ್ಲೀಟ್ ಆದ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಒಳಗೆ, ಇಂಗ್ಲೆಂಡ್ ಒಳಗೆ. ಮತ್ತು ಅವ್ರು ಲಾ ಎಲ್ಲಿ ಮುಗಿಸಿದಾರೆ ಅಂದ್ರೆ ಲಂಡನ್ ಒಳಗೆ ಇನ್ನರ್ ಟೆಂಪಲ್ ಅಂತ ಒಂದು ಸಂಸ್ಥೆ ಬರುತ್ತದೆ, ಅದ್ರೊಳಗೆ ಅವ್ರದ್ದು ಲಾ ಎಜುಕೇಷನ್ ಮುಗಿಸ್ತಾರೆ. ಮಕ್ಕಳಂದ್ರೆ ಭಾಳ ಪ್ರಾಣ ಅವ್ರಿಗೆ, ನೆಹರು ಅವ್ರಿಗೆ. ಇದಕ್ಕೆಂದ್ರೆ ಅವರ ಮಗಳಾದಂದ್ರೆ ಇಂದಿರಾ ಗಾಂಧಿ ಅಂದರೂ ಭಾಳ ಇಷ್ಟ ಅವ್ರಿಗೆ. ಯಾರಿಗೆ? ನೆಹರು ಅವ್ರಿಗೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರಿಗೆ. ನೆಹರು ಅವರು ಜೈಲಿಗೆ ಹೋದಾಗ, ಜೈಲಾಗಿದ್ರೂ ಅವ್ರ ಮಗಳಿಗೆ ಅವ್ರು ಲೆಟ್ರ್ ಕಳಿಸ್ತಿದ್ರಂತ ಡೈಲಿ. ಅಂದರೆ ಮಗಳು ಬಿಟ್ಟಿರೋಕೆ ಆಗ್ತಿದ್ದಿಲ್ಲ ಅವ್ರಿಗೆ, ನೆಹರು ಅವ್ರಿಗೆ. ಇಂದಿರಾ ಗಾಂಧಿ ಅವ್ರಿಗೆ ಇಬ್ಬರು ಮಕ್ಕಳು ಅವ್ರಿಗೆ. ಒಬ್ಬರು ಸಂಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅಂತ. ಅಂದ್ರೆ ಅವ್ರಿಗೆ ಮಕ್ಕಳಂದ್ರೆ ಭಾಳ ಪ್ರಾಣ ಅವ್ರಿಗೆ. ಅಂದ್ರೆ ಮಕ್ಕಳು ಎದಕ್ಕೆ ಭಾಳ ಇಷ್ಟ ಆಗ್ತಿದ್ರು ಅಂದ್ರೆ ಅವರು ಮಗಳು ನಗೆ ಆಗಿರ್ಬೋದು, ಅವ್ರಿಗೆ ಪ್ರೈಸ್ ಕೊಟ್ಟಾಗ ಅವರು ಮಾಡುವಂಥ ಬಿಹೇವಿಯರ್ ಆಗಿರ್ಬೋದು ಭಾಳ ಇಷ್ಟಪಡ್ತಿದ್ರು. ಸೆಕೆಂಡ್ ಅವ್ರು ಹೇಳಿದ ಪ್ರಕಾರ ಶಂಕರ್ ಅಂತ ಅವರು ಒಬ್ಬ ಗ್ರೇಟ್ ಆರ್ಟಿಸ್ಟ್. ಅವ್ರು ಏನು ಮಾಡ್ತಿದ್ರು, ಪ್ರತಿ ಸಲ ಒಂದು ಚಿತ್ರಕಲೆ ಕಾಂಪಿಟೇಷನ್ ಇಟ್ಟಾಗ ಕರಿತಿದ್ರಂತೆ. ಯಾರಿಗೆ? ಗೆಸ್ಟಾಗಿ ನೆಹರು ಅವರಿಗೆ. 1ನೇ ಸತಿ ಕರೆದಾಗ ಅವ್ರು ಗಿಫ್ಟ್ ಕೊಟ್ರಂತೆ, 2ನೇ ಸತಿನೂ ಕರೆದ್ರಂತೆ. ಬಟ್ 3ನೇ ಸತಿ ಮಿಸ್ ಮಾಡಿಬಿಟ್ರಂತ ಅವ್ರು. ಕರೆಕ್ಟ್, ಯಾರಿಗೆ? ನೆಹರು ಅವರಿಗೆ. ಆದರೂ ಕರೆದಿಲ್ಲ ಅಂದ್ರೆ ಏನು ಮಾಡಿದ್ರಂತ ನೆಹರು ಅವರು, ಆ ಫಂಕ್ಷನಿಗೆ ಹೋಗಿ ಮೊದಲನೇ ಸ್ಥಾನದಲ್ಲಿ ಕುಂದ್ರಂತ, ಮುಂದೆ ಚೇರ್ ಹಾಕಿರ್ತಾರಲ್ಲ. ಅವ್ರು ಬಂದು ಕೇಳಿದ್ರಂತ, ಆರ್ಗನೈಸ್ ಮಾಡಿದಾರೆ ಶಂಕರ್ ಅವರು. ಸರ್ ನಿಮ್ಗೆ ಈ ಸತಿ ನಾವು ಕರೆದಿಲ್ಲ, ಆದರೂ ಎದಕ್ಕೆ ಬಂದ್ರೆ ನೀವು ಅಂತ ಕೇಳಿದ್ರು. ಸರ್ ನಿಮ್ಗೆ ಅವ್ರಂದ್ರೆ ನೆಹರು, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡಿದ್ರು, ನೀವು ಪ್ರತಿ ಸಲ ನೀವು ಫಂಕ್ಷನ್ ಮಾಡಿದ್ರೆ ನಾನು ಯಾವತ್ತೂ ಮರಿಬಾರ್ದಂದ್ರೆ ಅಂತ. ಎದಕ್ಕೆ ರೀ ಸರ್ ಅಂದಾಗ, ನಾನು ಪ್ರೈಸ್ ಕೊಡೋ ಮುಂದೆ ಅವ್ರನ್ನ ಮಗಳು ನಗೆ ಆಗಿರ್ಬೋದು, ಅವ್ರ ಬಿಹೇವಿಯರ್ ಆಗೋದು ನನಗೆ ಭಾಳ ಇಷ್ಟ ಆಗುತ್ತೆ. ಅದು ಮಕ್ಕಳಂದ್ರೆ ನಂಗೆ ಭಾಳ ಪ್ರಾಣ, ನಾನು ಯಾವತ್ತೂ ಮರಿಬಾರ್ದು ಅಂತ ಹೇಳಿದ್ರಂತ ನೆಹರು ಅವರು. ಅವ್ರು ನಮ್ಮ ಸ್ವಾತಂತ್ರ್ಯ ಸಿಕ್ಕ 1947 ಸ್ವಾತಂತ್ರ್ಯ ಸಿಕ್ಕ ನಂತರ ಫಸ್ಟ್ ಪ್ರಧಾನಿ ಆದವರು ಅವರು. ಪ್ರಧಾನಮಂತ್ರಿ ಯಾರು ಫಸ್ಟ್ ಪ್ರಧಾನಮಂತ್ರಿ ಅಂದರೆ ನೆಹರು ಹೆಸರು ಹೇಳ್ತೀವಿ ನಾವು. 2 ಬಾರಿ ಪ್ರಧಾನಮಂತ್ರಿ ಆದರವರು. ಅದೇ ರೀತಿಯಿಂದ ಅವ್ರು ನೆಕ್ಸ್ಟ್ ಸ್ಟೆಪ್ ಆಗಿ ಇಂದಿರಾ ಗಾಂಧಿನೂ ಪ್ರಧಾನಮಂತ್ರಿ ಆದರವರು. ಅವ್ರನ್ನ ಭಾಳ ಶ್ರಮಿಸ್ಬೇಕು, ಯಾಕಂದ್ರೆ ಅವರು ಸಾಧನೆಗಳು ಭಾಳ ಮಾಡಿದ್ದಾರೆ. ಈಗನೆಲ್ಲ ಅವ್ರ ಬರ್ಡೇ ದಿವಸ ನಿಮಗೆಲ್ಲ ಆಚರಣೆ ಮಾಡ್ಕೋಬೇಕಂತಿದ್ದಾರೆ. ಅಂದರೆ ಸಾಮಾನ್ಯ ವಿಷಯ ಇಲ್ಲ ಇದು. ನಮ್ಮ ಬರ್ಡೇ ದಿವಸ ನಮ್ಮ ಕೇಕ್ ಕಟ್ ಮಾಡ್ಕೊಂಡು ನಾವು ಬ್ಯುಸಿ ಇರ್ತೀವಿ. ಈಗ ಅವ್ರನ್ನೆಲ್ಲರೂ ನೀವು ನೆನೆಸ್ಕೋಬೇಕು. ಮಕ್ಕಳಿಗೆ ನೀವು ಅವ್ರ ಬಗ್ಗೆ ನೀವು ತಿಳ್ಕೊಲೇಬೇಕಾಗತ್ತೆ. ಯಾಕಂದ್ರೆ ಅವರಿಂದ ನೀವು ಇಷ್ಟೆಲ್ಲ ಕುಂತೀರಿ, ಇವತ್ತು ಪ್ರೈಸ್ ತೊಗೊಂಡ್ರಿ, ಗೇಮ್ ಆಡಿಸ್ಕೊಂಡ್ರಿ. ಈ ನೆಹರು ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದರೆ ವ್ಯರ್ಥ ಅದು. ನೆಹರು ಅಂದರೆ ಬರೀ ಒಂದು ಪಾಲಿಟಿಕ್ಸ್ ಸೀಮಿತ ಮಾಡೋಕತ್ಬಿಟ್ರಿ ನೀವು. ಕಾಂಗ್ರೆಸ್ ಪಾರ್ಟಿ ಲೀಡರ್ ಇದ್ದರು, ಅವ್ರು 2 ಸತಿ ಪ್ರಧಾನಿ ಆಗಿದ್ದಾರೆ. ಗಾಂಧೀಜಿಯವರು ಸಪೋರ್ಟ್ ಮಾಡಿದ ಪ್ರಧಾನಿ, ಅದೆಲ್ಲ ಅಲ್ಲ. ಅವರೊಂದು ರಿಯಲ್ ಆದ ವ್ಯಕ್ತಿತ್ವ ಇತ್ತು ಅವರು, ನೆಹರು ಅವ್ರದ್ದು. ಅದನ್ನೆಲ್ಲ ನೀವು ಅರಿತುಕೊಳ್ಬೇಕು, ಅದನ್ನೆಲ್ಲ ನೀವು. ಹೌದಿಲ್ಲ? ಅದಕ್ಕೆ ಒಬ್ರು ಹೇಳ್ತಾರೆ, ದಿಕ್ಕು ಬದಲಿಸಿ ನೋಡು ಹಣೆ ಬಾರ ಬದಲಾದಿತ್ತು, ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾದಿತ್ತು. ಧ್ವನಿ ಬದಲಿಸೋದು ಬೇಕಾಗಿಲ್ಲ, ಬಟ್ ನಿಮ್ಮ ದಿಕ್ಕು ಬದಲಿಸ್ಬೇಕಂತ. ಯಾವಾಗಲೂ ನಮ್ಮ ದಿಕ್ಕು ಯಾವಾಗ ನಾವು ಬದಲಿಸ್ತೇವೆ ಅವಾಗೇ ನಾವು ನಮ್ದು ಏನು ಏಮ್ ಅಂತ ಕಂಡು ಹಿಡ್ಕೋಬೋದು, ನಮ್ಮ ಗೋಲ್ ರೀಚ್ ಆಗಿ ಸಾಧ್ಯ ಇರುತ್ತೆ ನಾವು. ಹೌದಿಲ್ಲ? ಈಗ ಎಲ್ಲರೂ 10ನೇ ಕ್ಲಾಸ್ ಫೇಲ್ ಆಗ್ಯಾರಂದ್ರೆ ಮಾತ್ರಕ್ಕೆ ಎಲ್ಲರೂ ಸಚಿನ್ ತೆಂಡೂಲ್ಕರ್ ಆಗಕ್ಕೆ ಸಾಧ್ಯ ಇಲ್ಲ. ಹೌದಿಲ್ಲ? ಮತ್ತು ರಾತ್ರಿ ನಾವು ನಿದ್ದೆಗೆಟ್ಟು ಕನಸು ಕಾಣ್ತೀವಿ ಅಂದ್ರೆ ಬುದ್ಧ ಆಗಕ್ಕೆ ಸಾಧ್ಯನೇ ಎಲ್ಲರೂ. ಮತ್ತು ಸಾಧನೆ ಮಾಡೋದು ಯಾವಾಗ ನಾವು? ಮತ್ತು ಹಗಲಲ್ಲಿ ನಾವು ಚುಕ್ಕಿ ನೋಡ್ತೀವಿ ಅಂದ್ರೆ ಕಲ್ಪನೆ ಚಾವಲಾಗತ್ತೆ, ಯಾಕಾಗತ್ತಾ? ಆಗೋದಿಲ್ಲ. ಅದ್ರ ಸಲುವಾಗಿ ನೀವೇನು ಮಾಡಬೇಕು, ಪ್ರತಿಯೊಬ್ಬರ ಕಡೆ ನಾವು ಯಾವಾಗಲೂ ಹೇಳ್ದಂಗೆ ಪ್ರತಿಯೊಬ್ಬರ ಕಡೆ ಸ್ಕಿಲ್ ಕೊಟ್ಟಿಲ್ಲ ಅಂದ್ರೆ ದೇವ್ರು ಅಲ್ಲೇ ಇಲ್ಲ, ಕೊಟ್ಟಿರ್ತಾನೆ. ಈಚ್ ಪರ್ಸನ್ ದೇರ್ ಆರ್ ಒಂದು ಸ್ಕಿಲ್ ಇದ್ದೇ ಇರುತ್ತೆ. ಒಂದು ಸ್ಕಿಲ್ ಅದನ್ನು ನೀವು ಕಂಡು ಹಿಡ್ಕೊಲೇಬೇಕು. ನೀವು ಯಾವ ಸ್ಕಿಲ್ ಬಗ್ಗೆ ಫೋಕಸ್ ಮಾಡ್ಕೊಂಡು ನೀವು ಲೈಫ್ ಒಳಗೆ ಹೋಗ್ತೀರಿ, ನಿಮ್ಗೆ ಪಕ್ಕ ಚಲೋ ದಾರಿ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಯಾವಾಗಲೂ ಹೇಳೋದು ನಾನು ಡಿಸಿಪ್ಲಿನ್ ಅಂತ. ಈ ಜಗತ್ತೊಳಗೆ ಏನೂ ಬೇಕಾಗಿಲ್ಲ ರೀ, ಎಜುಕೇಷನ್ ಏನೂ ಇಲ್ಲ ಅಂದರೂ ಒಂದು ಡಿಸಿಪ್ಲಿನ್ ಭಾಳ ಮುಖ್ಯ ಇರುತ್ತೆ. ಡಿಸಿಪ್ಲಿನ್ ಮುಂದೆ ಯಾವುದೂ ಇಲ್ಲ ಅಂತೀನಿ ನಾನು. ಡಿಸಿಪ್ಲಿನ್ ಇರೋರಷ್ಟೇ ಸಾಧನೆ ಮಾಡೋಕ್ಕೆ ಸಾಧ್ಯ, ಈ ಥರ ಫೋಟೋ ಇಡೋಕ್ಕೆ ಸಾಧ್ಯ. ನಾವು ಡಿಸಿಪ್ಲಿನ್ ಇದ್ದಿದ್ದಕ್ಕೆ ಅವ್ರು ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ. ನೀವು ಡಿಸಿಪ್ಲಿನ ಫಾಲೋ ಮಾಡಲ್ಲ ಅಂದಮೇಲೆ ಮತ್ತು ಹೆಂಗೆ ಅಚೀವ್ಮೆಂಟ್ ಮಾಡ್ತೀರಲ್ಲ ಲೈಫು? ಯಾವಾಗ ಬೇಕು ಸ್ಕೂಲಿಗೆ ಬರ್ತೀರಿ, ಟೀಚರ್ಸ್ ಬಗ್ಗೆ ಆಡ್ಕೊಂಡ್ರಿ, ಏನೇನೋ ಮಾಡ್ತೀರಿ. ನೀವು ಡಿಸಿಪ್ಲಿನ್ ಇಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ಎಲ್ಲನೂ ಸಾಧ್ಯ ಐತಿ. ಬಡವರು ಮಕ್ಕಳಾಗಿದ್ದು ಸಾಧ್ಯ. ಇದಕ್ಕಂದ್ರೆ ಎಲ್ಲೇ ಒಬ್ಬ ಚಹಾ ಮಾಡ್ಕೊತಿದ್ದ ರೈಲ್ವೆ ಸ್ಟೇಷನ್ ಒಳಗೆ, ಮೋದಿ ಆಗಿಲ್ಲ ಅವರು. ಹೌದಲ್ಲ? ರಾಮೇಶ್ವರಂ ಮಗ, ಅವರು ಗೌರ್ಮೆಂಟ್ ಸ್ಕೂಲಾಗ ಓದಿದ್ರು. ಅಬ್ದುಲ್ ಕಲಾಂ ಆದ್ರೆ ರಾಮೇಶ್ವರಂ ಇದ್ದಾರೆ. ನಿಮ್ಮ ಕೈಲಿ ಎದಕ್ಕೆ ಸಾಧ್ಯ ಅಲ್ಲ ಅದು? ಎಂತಿಂತಾರೆ ಏನೋ ಸಾಧನೆ ಮಾಡಿದ್ದಾರೆ. ಮನಮೋಹನ್ ಸಿಂಗ್ ಆಗಿರ್ಬೋದು, ಇವು ಸಣ್ಣ ಪುಟ್ಟ ಯಾರು ದೊಡ್ಡ ಸಾಧನೆಗಳು ಮಾಡ್ರಿ, ಎಲ್ಲರೂ ಬಡತನದಿಂದ ಬಂದಿದ್ದಾರೆ. ಫುಲ್ ಕಡ ಬಡಿತನ ಯಾರ್ದಂದ್ರೆ ದರ ಬೇಂದ್ರೆ ಅವ್ರದ್ದು. ಫುಲ್ ಕಡ ಬಡಿತನ ಅವ್ರದ್ದು. ಈಗ ವರಕವಿ ಆಗಲಿಲ್ಲ ಅವ್ರು, ದರ ಬೇಂದ್ರೆ ಅವರು. ಮತ್ತು ನಿಮ್ಮ ಕಡೆ
ಎಲ್ಲನೂ ಸಾಧ್ಯ ಐತಿ. ಬಟ್ ನೀವು ಅದನ್ನು ಒಂದು ನೀಟಾಗಿ ಒಂದು ಮೈಂಡ್ಸೆಟ್ ಇಲ್ಲ, ನಿಮ್ಮದು ಫೋಕಸ್ ಇಲ್ಲ. ಅದಕ್ಕೆ ಯಾವಾಗಲೂ ಕುದುರೆಗೆ ಏನು ಮಾಡ್ತಾರೆ ಅಂದ್ರೆ ಈ ಕಡೆ ಎರಡು ಇದು ಹಾಕಿರ್ತಾರೆ, ಲಗಾಮ್ ಹಾಕಿರ್ತಾರೆ, ಏನೂ ಕಾಣ್ಬಾರ್ದು, ಒಂದೇ ಸ್ಟ್ರೇಟ್ ರೋಡ್ ನೋಡ್ಲಿಕ್ಕೆ. ಆ ಥರ ನೀವು ಒಂದೇ ವೇದಾಗ ಹೋಗಬೇಕು. ಮೈಂಡ್ಸೆಟ್ನ ಹಂಗೆ ಗಟ್ಟಿಯಾಗಿ ಹಿಡ್ಕೋರಿ. ಈ 4:50 ನಾವು ಅಲಾರಾಮ್ ಇಟ್ಟರೆ 4:50 ಎದ್ದೇಳ್ಬೇಕು ಅನ್ನೋ ಟೈಮ್ನಾಗ ನಮ್ಗೆ ಎದ್ದೇಳಂಗೆ ಅನಿಸ್ತಿರಲ್ಲ. ಇದಕ್ಕಂದ್ರೆ ಇನ್ನೂ ಸ್ವಲ್ಪ ಮಕ್ಕೊಂಡ್ರೆ ಆಯ್ತಪ್ಪ ಅಂತಿರ್ತೇವೆ. ಬಟ್ ಎದ್ದು ಬಿಡ್ಬೇಕು ಆದ ತಕ್ಷಣ. ಅದೇನಂತಾರೆ ಡಿಸಿಪ್ಲಿನ್ ಆಗಿರ್ಬೋದು, ನಿಮ್ಮ ಮೈಂಡ್ಸೆಟ್ ಆಗಿರ್ಬೋದು. ಮೈಂಡ್ಸೆಟ್ ಯಾರ್ದು ಗಟ್ಟಿ ಇರುತ್ತೋ ಪಕ್ಕ ಸಾಧನೆ ಮಾಡೇ ಮಾಡ್ತೀವಿ ನೀವು ಲೈಫ್ ಒಳಗೆ. ನಿಮ್ಮದು ಮೈಂಡ್ಸೆಟ್ ಇಲ್ಲಪ್ಪ ಅಂದ್ರೆ ಯು ಕಾಂಟ್ ಅಚೀವ್ ಎನಿ ಗೋಲ್, ಸಾಧ್ಯನೇ ಇಲ್ಲ. ನೀವು ಪ್ಲೀಸ್ ನಿಮ್ಗೆ ಹೇಳ್ತೀನಿ, ರೆಸ್ಪೆಕ್ಟ್ ಮಾಡಿರಿ. ನಿಮ್ಮ ಪೇರೆಂಟ್ಸಿಗೆ ಭಾಳ ಅಂದ್ರೆ ಭಾಳ ರೆಸ್ಪೆಕ್ಟ್ ಮಾಡಿರಿ. ಮಕ್ಕಳ ದಿನಾಚರಣೆ ಬಗ್ಗೆ ಇವು ಪ್ರತಿಯೊಂದು ನಾವು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೀವು ಬರೀ ಹಂಗೆ ಬಂದುಬಿಡ್ತೀರಿ. ನಾವು ಹೇಳ್ಬೇಕು ನಿಮ್ಗೆ ಯಾವ ಹುಟ್ಟ್ಯಾರ ಅಂತ ಹೇಳ್ಬೇಕು, ಯಾರಂತ ಹೇಳ್ಬೇಕು. ಗೊತ್ತಿಲ್ಲ ಅಂದ್ರೆ ಏನು ಉಪಯೋಗ ಹೇಳ? ಕಲರ್ ಡ್ರೆಸ್ ಹಾಕೊಂಬರೋದು ಗೊತ್ತು ನಿಮಗೆ, ಬಟ್ ಅವ್ರ ಬಗ್ಗೆ ತಿಳ್ಕೊಳೋದು ಗೊತ್ತಿಲ್ಲ. ಪ್ಲೀಸ್ ಯಾರ್ಯಾರ್ದು ನಾವು ಇಲ್ಲಿ ಮಾಡ್ತೀವಿ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡ್ಕೊಂಬರ್ರಿ. ಅವ್ರು ಏನು ಸಾಧನೆ ಮಾಡ್ಯಾರ, ಇದಕ್ಕೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಅವ್ರ ಬಗ್ಗೆ ತಿಳ್ಕೊಬೇಕಾಗತ್ತಿಲ್ಲ. ನೀವು ಅವ್ರ ಥರ ನೀವು ಫೋಟೋಗೆ ಆಗಲಿಲ್ಲ, ನೀವು ಆ ಥರ ಆಗಲಿಲ್ಲ ಅಂದರು ಅವ್ರು ಇರೋಂಥ ಒಂದು ಒಳ್ಳೆ ಗುಣಗಳಂದ್ರೆ ನಿಮ್ಗೆ ತೊಗೋರಿ, ಅವ್ನು ಪಕ್ಕ ಅಚೀವ್ಮೆಂಟ್ ಮಾಡ್ತೀರಿ. ತಿಳಿತಾ? ಇನ್ಮೇಲಾರ ಮಕ್ಕಳ ದಿನಾಚರಣೆ ದಿವಸ ಇಷ್ಟೆಲ್ಲ ಶಿಕ್ಷಕರು ಹೇಳ್ತಾರೆ ನಿಮಗೆ. ಪ್ಲೀಸ್ ನೆಹರು ಅವರು ಎದಕ್ಕೆ ನಿಮ್ಗೆ ಇಷ್ಟು ಮುಖ್ಯ ಪ್ರಾಮುಖ್ಯತೆ ಕೊಟ್ಟಾರ ಅದನ್ನು ನೀವು ಪ್ಲೀಸ್ ತಿಳ್ಕೊರಿ. ತಿಳಿತಾ? ಎಲ್ಲರಿಗೂ ಫೋಕಸ್ ಮಾಡಿರಿ. ಇದು 10th ಇದ್ದವರಿಗೆ ಇದು ಚಿಲ್ಡ್ರನ್ಸ್ ಡೇ ಅಂದರೆ ಸ್ಕೂಲ್ ಒಳಗೆ ಅಷ್ಟೇ ಭಾಳ ಪ್ರಾಮುಖ್ಯತೆ ಇರುತ್ತೆ. ನೀವು ಹಂಗೆ ಫರ್ದರ್ ಎಜುಕೇಷನ್ ಹೋದಾಗ ಸ್ವಲ್ಪ ಕಡಿಮೆ ಹಾಕೊಂತ ಹೋಗುತ್ತೆ. ಮಕ್ಕಳು ಇದೇ ಲಾಸ್ಟ್ ನೀವು ಚಿಲ್ಡ್ರನ್ಸ್ ಡೇ. ಮತ್ತು ನಮ್ಗೆ ಇಂಥ ಸ್ಟೇಜ್ ಸಿಗಲ್ಲ ಅನ್ಸುತ್ತೆ. ನಿಮ್ಗೆ ಮತ್ತೆ ಸಿಗೋದೇ ನಮಗೆ ಬೀಳ್ಕೊಟ್ಟು ಸಮಾರಂಭ. ನಿಮ್ಗೆ ಹೇಳೋದು ಪ್ಲೀಸ್ ಇನ್ಮೇಲೆ ನೀಟಾಗಿ ಸ್ಕೂಲಿಗೆ ಬರ್ರಿ. 10th ಚಲೋತ್ನಾಗಿರಿ. ಇನ್ನೂ ಸ್ವಲ್ಪ ದಿನಗಳದಾವೆ. ಸರ್ ಮೊನ್ನೆ ಹಾಕಿದ್ರು 138 ಡೇಟ್ಸ್ ಹಾಕಿದ್ರಿ. ಆಗಲೇ ಒಂದು 15-20 ಡೇಸ್ ಹೋಗ್ಬಿಟ್ಟವು. ಅದ್ರಾಗ ಒಂದು 15 ಸಂಡೇ ಹೋಗ್ತಾವೆ. ಇನ್ನೂ ಕನಿಷ್ಠ 80-85 ದಿವಸದೊಳಗೆ ಎಷ್ಟಾಗುತ್ತೆ ಸ್ಕೂಲಲ್ಲಿ ಲವ್ಲೇಕ್ ಅಂತೀರಿ. ಸರ್ ಮಾತುಗಳು ಕೇಳ್ರಿ. ಚಿಲ್ಡ್ರನ್ಸ್ ಅಂತ ನಿಮಗೆ ನಾವು ರೆಸ್ಪೆಕ್ಟ್ ಕೊಡ್ತೀವಿ. ನಿಮ್ಗೆ ನೋಡಿ ನಮ್ಗೆ ಖುಷಿ ಅನ್ನಿಸ್ಬೇಕು ರೀ. ನೀವು ವಾಪಸ್ ವಿರುದ್ಧ ಮಾಡೋಂಗೆ ಆಗತ್ತೀರಿ ನೀವು. ಅವ್ರು ನಮ್ಗೆ ಕೊಟ್ಟಾರ ಅದನ್ನ ಚಾನ್ಸ್ ನಿಮ್ಮ ಸಲಗೆ ನಾವೆಲ್ಲ ನಿಮ್ಗೆ ನೋಡಿ ನಮ್ಗೆ ಖುಷಿ ಆಗ್ಬೇಕು. ನೀವು ಪ್ರೈಸ್ ಕೊಟ್ಟಾಗ ಎಷ್ಟು ಖುಷಿ ಆದ್ರಿಲ್ಲ. ಮತ್ತು ಇದಕ್ಕಿಂತ ದೊಡ್ಡ ಪ್ರೈಸ್ ತೊಗೊಂಡ್ರೆ ಎಷ್ಟು ಖುಷಿ ಆಗ್ಬೋದು. ಯೋಚನೆ ಮಾಡ್ಕೊರಿ ಒಂದು ಟೈಮು. ಬರೀ ಒಂದು ಕಬಡ್ಡಿ ಆಡಿಸಿದ್ವಿ ನಮ್ಮ ಸ್ಕೂಲಾಗ, ನಾವು ಆಡಿಸಿ ನಾವು ಪ್ರೈಸ್ ಕೊಟ್ಟೆ. ಬಟ್ ನೀವು ರಾಷ್ಟ್ರ ಪ್ರಶಸ್ತಿ ತೊಗೊಳಂಗೆ ಆಗ್ಬೋದು, ಡಿಸ್ಟ್ರಿಕ್ಟ್ ಪ್ರಶಸ್ತಿ ತೊಗೊಳಂಗೆ ಆಗ್ಬೋದು. ಎಲ್ಲನೂ ಪಕ್ಕ ಸಾಧ್ಯ ಐತಿ. ಇದೇ ಸಣ್ಣ ಹಳ್ಳಿಯಾಗ ಹುಟ್ಟಂತ 8ನೇ ಕ್ಲಾಸ್ ನಮ್ಮ ಮೇಘನಿಗೆ ನ್ಯಾಷನಲ್ ಲೆವೆಲ್ ಕಬಡ್ಡಿ ಆಡೋಕೆ ಹೋದ್ಲು. ಹೌದಿಲ್ಲ? ಇದಕ್ಕೆ ಸಾಧ್ಯ ಇಲ್ಲ ಅದು. ಬಟ್ ನೀವೇನು ಮಾಡಕತ್ತೀರಿ, ಪ್ರಯತ್ನ ಮಾಡಕತ್ತಿಲ್ಲ. ನೀವು ಪ್ರಯತ್ನ ಮಾಡಿದ್ರೆ ಪಕ್ಕ ಫಲ ಸಿಕ್ಕೇ ಸಿಗುತ್ತೆ. ಈಗ ಏನು ಏಜ್ ಐತಿ, ಇದೇ ಏಜ್ ಒಳಗೆ ಏನೇನು ಮಾಡ್ಬೇಕಂದ್ರೆ ತಪ್ಪಿರಲಿ ಸರಿ ಇರಲಿ ಫಸ್ಟ್ ಮಾಡಿರಿ. ಆಮೇಲೆ ನಿಮ್ದು ಏಜ್ ಮುಗಿದ್ಮೇಲೆ ನಾವು ಮಾಡ್ಬೇಕಿತ್ತಪ್ಪ ಅಂತ ಕೊರಗಕ್ಕೆ ಹೋಗ್ಬಿಡ್ರಿ. ಪ್ಲೀಸ್ ಹೇಳ್ತೀನಿ, ನಿಮ್ಗೆ ಏನು ಮಾಡ್ಬೇಕು ಅನ್ಸುತ್ತಾ ಪ್ಲೀಸ್ ಮಾಡಿಬಿಡ್ರಿ. ಅದನ್ನು ಏನು ಮಾಡ್ಬೇಕು ಅನ್ಸುತ್ತೆ, ನಿಮ್ಗೆ ಏನೇನು ಗೋಲ್ ಅದಾವೆ ಎಲ್ಲ ರೀಚ್ ಆಗಿ ಏನೇನು ಸಾಧನೆಗಳು ಮಾಡಬೇಕು ಪ್ಲೀಸ್ ಮಾಡಿರಿ. ತಿಳಿತಿಲ್ಲ? ಇಷ್ಟೇ ನಾನು ಮಾತು ಮುಗಿಸ್ತೇನೆ.